ನಮಸ್ಕಾರ ಫ್ರೆಂಡ್ಸ್, ತತ್ವದರ್ಶನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ವಾರ್ಮ್ ವೆಲ್ಕಮ್. ಇಂದಿನ ವಿಡಿಯೋ ಒಂದು ವೆರಿ ಡೀಪ್ ಆ್ಯಂಡ್ ಪವರ್ಫುಲ್ ಸ್ಪಿರಿಚುವಲ್ ಟಾಪಿಕ್. ಸೊ ಆಫ್ಟರ್ ಡೆತ್ ಸೋಲ್ ಜೊತೆ ಯಾವ ಬಾಡೀಸ್ ಹೋಗುತ್ತೆ, ಡೆತ್ ಆದಮೇಲೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಮ ಲೈಫ್ ಪರ್ಸೆಪ್ಷನ್ ಚೇಂಜ್ ಆಗ್ಬೋದು. ಸೊ ಹ್ಯೂಮನ್ ಬಾಡಿ ಜಸ್ಟ್ ಒಂದೇ ಬಾಡಿನ ಮೋಸ್ಟ್ ಪೀಪಲ್ ಥಿಂಕ್ ನಾನು ಈ ಬಾಡಿ ಅಂತ ಥಿಂಕ್ ಮಾಡ್ತಾರೆ. ಬಟ್ ಸನಾತನ ಧರ್ಮ ಕ್ಲಿಯರಾಗಿ ಹೇಳುತ್ತೆ, ಹ್ಯೂಮನ್ ಬಾಡಿ ಈಸ್ ನಾಟ್ ಒನ್ ಬಾಡಿ, ಇದು 5 ಬಾಡಿಯಿಂದ ಕೂಡಿರುತ್ತೆ. ದಟ್ ಈಸ್ ಕಾಲ್ಡ್ ಪಂಚಕೋಶಾಸ್ ಅಂತ. ಸೊ ದೀಸ್ ಆರ್ ದ ಲೇಯರ್ಸ್ ಕವರಿಂಗ್ ದ ಆತ್ಮ. ಸೊ ದ 5 ಬಾಡಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಅನ್ನಮಯ ಕೋಶ. ಅದು ಫಿಸಿಕಲ್ ಆರ್ ಗ್ರಾಸ್ ಬಾಡಿ ಅಂತ ಕರಿತೀವಿ. ಇದು ನಮ್ಮ ಸ್ಥೂಲ ಶರೀರ. ಇದು ನಮ್ಮ ಬೋನ್ಸ್, ಮಸಲ್ಸ್, ಆರ್ಗನ್ಸ್, ಹೈಟ್, ವೆಯ್ಟ್, ನಮ್ಮ ಕಲರ್, ಹಸಿವು, ಬಾಯಾರಿಕೆ, ಟಯರ್ಡ್ನೆಸ್ ಇದೆಲ್ಲದರಿಂದ ಫಾರ್ಮ್ ಆಗಿರುತ್ತೆ. ಸೊ ದಿಸ್ ಬಾಡಿ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಫುಡ್. ಸೊ ಲೈಫ್ ಕಮ್ಸ್ ಫ್ರಮ್ ಆತ್ಮ ಮತ್ತು ಪ್ರಾಣದಿಂದ ಬಂದಿರುತ್ತೆ. ಸೊ ಅಟ್ ದ ಟೈಮ್ ಆಫ್ ಡೆತ್ ನಮ್ಮ ಹಾರ್ಟ್ ನಿಲ್ಲುತ್ತೆ, ಬ್ರೈನ್ ಸ್ಟಾಪ್ ಆಗುತ್ತೆ, ಬಾಡಿ ಇನ್ಆ್ಯಕ್ಟಿವ್ ಆಗುತ್ತೆ. ಅನ್ನಮಯ ಕೋಶ ಪರ್ಮನೆಂಟಾಗಿ ಹೋಗುತ್ತೆ. ಸೊ ಇಟ್ ಗೋಸ್ ಬ್ಯಾಕ್ ಟು 5 ಎಲಿಮೆಂಟ್ಸ್: ಅರ್ತ್, ವಾಟರು, ಫೈರ್, ಏರ್, ಸ್ಪೇಸ್. ಇದೆಲ್ಲದಕ್ಕೂ ನೀವು ಯಾವ ಥರ ಕ್ರಿಮೇಷನ್ ಮಾಡ್ತೀವೋ ಸೊ ಆ ಥರ ಪಂಚಭೂತಗಳಲ್ಲಿ ಈ ಫಿಸಿಕಲ್ ಬಾಡಿ ಹೋಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಬಂದು ಪ್ರಾಣಮಯ ಕೋಶ. ಇದು ವೈಟಲ್ ಆರ್ ಎನರ್ಜಿ ಬಾಡಿ ಅಂತ ಕರೀತಾರೆ. ದಿಸ್ ಈಸ್ ಲೈಫ್ ಫೋರ್ಸ್ ಬಾಡಿ. ಇದು ಯಾವುದಾದ್ರಿಂದ ಬಂದಿರುತ್ತೆ ಅಂದರೆ ಬ್ರೀತಿಂಗ್ ಪ್ರೋಸೆಸ್, ನಮ್ಮ ಬ್ಲಡ್ ಸರ್ಕ್ಯುಲೇಷನಿಂದ, ಡೈಜೆಷನಿಂದ ಮತ್ತು ನರ್ವಲ್ಲಿ ಎನರ್ಜಿ ಫ್ಲೋ ಆಗ್ತಿರುತ್ತಲ್ಲ ಅದರಿಂದ ಕೂಡಿರುತ್ತೆ ಈ ಪ್ರಾಣಮಯ ಆರ್ ವೈಟಲ್ ಎನರ್ಜಿ ಬಾಡಿ ಅಂತ. ಸೊ ಈ ಬಾಡಿ ಇಲ್ಲದೆ ಫಿಸಿಕಲ್ ಬಾಡಿ ಇರೋಕ್ಕಾಗಲ್ಲ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಫಿಸಿಕಲ್ ಬಾಡಿ ಇರಲ್ಲ. ಎನರ್ಜಿ ಫ್ಲೋ ಇಲ್ಲ ಅಂದರೆ ನಮ್ಮ ಫಿಸಿಕಲ್ ಬಾಡಿ ಇರಲ್ಲ. ಬ್ರೀತಿಂಗ್ ಪ್ರೋಸೆಸ್ಸೇ ಇಲ್ಲ ಅಂದರೆ ನಮ್ಮ ಎನರ್ಜಿ ಬಾಡಿ ಇರಲ್ಲ. ನಾವು ಸತ್ತಾಗ ಅಟ್ ದ ಟೈಮ್ ಆಫ್ ಡೆತ್ ಮೂಮೆಂಟ್ ನಮ್ಮ ಈ ಪ್ರಾಣ ಶಕ್ತಿ ನಮ್ಮ ಫಿಸಿಕಲ್ ಬಾಡಿಯಿಂದ ಎಕ್ಸಿಟ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಲೈಫ್ ಲೆಫ್ಟ್ ದ ಬಾಡಿ ಅಂತ. ಉಸಿರೋಯ್ತು ಅಂತ ಹೇಳ್ತಾರಲ್ಲ ಅದೇ ಥರ. ಬ್ರೀತಿಂಗ್ ಪ್ರೋಸೆಸ್ಸೇ ಇಲ್ಲ ಅಂದರೆ ಫಿಸಿಕಲ್ ಬಾಡಿ ಇರಲ್ಲ. ಫಿಸಿಕಲ್ ಬಾಡಿ ಹೋಗುತ್ತೆ, ಬಟ್ ಪ್ರಾಣಮಯ ಕೋಶ ಸೋಲ್ ಜೊತೆ ಟ್ರಾವೆಲ್ ಆಗುತ್ತೆ. ಸೊ 3ನೇ ಕೋಶ ಬಂದು ಮನೋನ್ಮಯ ಕೋಶ, ಮೈಂಡ್ ಆ್ಯಂಡ್ ಎಮೋಷನ್ ಬಾಡಿ. ಇದು ಮೆಂಟಲ್ ಬಾಡಿ ಆಗಿರುತ್ತೆ. ನಮ್ಮ ಥಾಟ್ಸ್, ಎಮೋಷನ್ಸ್, ಮೆಮೊರೀಸ್ ಆ್ಯಂಡ್ ಅಟ್ಯಾಚ್ಮೆಂಟ್ಸ್, ನಮ್ಮ ಆಸೆಗಳು, ಇದರಿಂದ ಈ ಎಮೋಷನ್ ಬಾಡಿ ಕೂಡಿರುತ್ತೆ. ಲವ್, ಆ್ಯಂಗರ್, ಕೋಪ, ಜೆಲಸಿ, ಭಯ, ಇದೆಲ್ಲ ಫೀಲಿಂಗ್ಸ್ ಏನೇನಿರುತ್ತೆ ಅದೆಲ್ಲ ಎಮೋಷನ್ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಡೆತ್ ಆದಾಗ ಮೈಂಡ್ ಸ್ಟಾಪ್ ಆಗುತ್ತೆ, ನಮ್ಮ ಆಸೆಗಳು ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಆತ್ಮಕ್ಕೆ ಆಸೆ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಮೈಂಡ್ ಸ್ಟಾಪ್ ಆಗುತ್ತೆ, ಬಟ್ ಆಸೆಗಳು ಕಂಟಿನ್ಯೂ ಆಗುತ್ತೆ, ಅಟ್ಯಾಚ್ಮೆಂಟ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ದಟ್ಸ್ ವೈ ನಾವು ಕರೆಯೋದು ಅನ್ಫಿನಿಶ್ಡ್ ಡಿಸೈರ್ ಲೀಡ್ ಟು ರೀಬರ್ತ್ ಅಂತ. ನಾವು ಎಷ್ಟು ಆಸೆಗಳನ್ನ ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ಮತ್ತೆ ವಾಪಸ್ ರೀಬರ್ತ್ ತೊಗೊತಾ ಇರ್ತೀವಿ. ಸೊ ಈ ಮನೋನ್ಮಯ ಕೋಶ ಸೋಲ್ ಜೊತೆ ಹೋಗುತ್ತೆ. ಸೋಲಿಗೆ ಆಸೆ ಇರುತ್ತೆ, ಸೋಲಿಗಿದು ಆಸೆ ಇತ್ತು, ಅದು ಆಸೆ ಇತ್ತು ಅಂತೆಲ್ಲ ಹೇಳ್ತಾರಲ್ಲ. ಸೊ ಇದೇ ಮನೋನ್ಮಯ ಕೋಶದಲ್ಲಿ ಈ ಆಸೆಗಳು ಸ್ಟೋರ್ ಆಗಿರುತ್ತೆ. ಅದಕ್ಕೆ ಆ ಮನೋನ್ಮಯ ಕೋಶ ಸೋಲ್ ಜೊತೆ ಟ್ರಾವೆಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಡಿ ಬಂದು ವಿಜ್ಞಾನಮಯ ಕೋಶ. ಇದು ಇಂಟೆಲೆಕ್ಟ್ ಆರ್ ಈಗೋ ಬಾಡಿ ಆಗಿರುತ್ತೆ. ಇದು ಯಾವುದರಿಂದ ಬಂದಿರುತ್ತೆ ಅಂದರೆ ಬುದ್ಧಿ, ಇಂಟೆಲಿಜೆನ್ಸ್ ಅಂತೀವಲ್ಲ ಅದರಿಂದ, ಮತ್ತು ವಿವೇಕ, ರೈಟ್ ಮತ್ತು ಸರಿ ತಪ್ಪು ಇದ್ರ ಡಿಸ್ಕ್ರಿಮಿನೇಷನ್ ಗೊತ್ತಿರುತ್ತಲ್ಲ ಅದರಿಂದ, ಮತ್ತು ಅಹಂಕಾರ, ಐ ಆಮ್ ದಿಸ್ ಐಡೆಂಟಿಟಿ ಅಂತ ಈ ವಿಜ್ಞಾನಮಯ ಕೋಶ ಕನ್ಸಿಸ್ಟ್ ಆಗಿರುತ್ತೆ. ಇದು ಏನು ಡಿಸೈಡ್ ಮಾಡುತ್ತೆ ಅಂದರೆ ಅವರ್ ರಿಯಾಕ್ಷನ್ಸ್. ಸೊ ನಮ್ಮ ರಿಯಾಕ್ಷನ್ಸ್ ಬರೋದು ಬುದ್ಧಿಯಿಂದನೇ ಅಲ್ವಾ. ನಮಗೆ ಏನು ವಿವೇಕ ಇದೆ, ಅಹಂಕಾರ ತೋರಿಸೋದು ಏನೇ ಇದ್ದರೂ ನಾವು ಏನು ಬುದ್ಧಿ ಕಲ್ತಿರ್ತೀವೋ ಅದರಿಂದ ತಾನೇ ನಮ್ಮ ರಿಯಾಕ್ಷನ್ಸ್ ಬರೋದು. ಸೊ ಅದಕ್ಕೆ ಈ ಬಾಡಿ ರಿಯಾಕ್ಷನ್ಸ್ನ ಡಿಸೈಡ್ ಮಾಡ್ತಿರುತ್ತೆ. ಮತ್ತು ಕಾರ್ಮಿಕ್ ಡೈರೆಕ್ಷನ್ನ ಕೂಡ ಇದೇ ಡಿಸೈಡ್ ಮಾಡುತ್ತೆ. ಸೊ ಹೇಗೆ ಅಂದರೆ ಈ ವಿಜ್ಞಾನಮಯ ಕೋಶದಲ್ಲಿ ನಾವು ಎಷ್ಟು ಇದು ಇಂಟೆಲಿಜೆನ್ಸ್ ಅಲ್ವಾ, ಇಂಟೆಲಿಜೆನ್ಸ್ ಸ್ಟೋರ್ ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಆತ್ಮದ ಜೊತೆ ಏನೇನು ಯಾವ ಬಾಡಿ ಟ್ರಾವೆಲ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ರೆ
ಅದಕ್ಕೆ ಮಾತ್ರ ಪ್ರಿಯಾರಿಟೈಸ್ ಮಾಡಿ ನಾವು ಅದಕ್ಕೆ ಏನೇನು ತುಂಬಬೇಕು ಅದನ್ನು ತುಂಬಿದ್ರೆ ನಾವು ಸತ್ತ ಮೇಲೂ ನಮ್ಮ ಸೋಲ್ನ ನಾವು ಎಲ್ಲಿಗೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ಬೋದು. ಸೊ ಈ ಆಸೆ ಡಿಸೈರ್ಸ್ ಎಲ್ಲ ಇರುತ್ತಲ್ಲ, ನಾನು ಈ ಆಸೆ ಇಟ್ಕೊಂಡು ಮತ್ತೆ ಇಲ್ಲೇ ಹುಟ್ಟಬೇಕಂತ ಡಿಸೈಡ್ ಮಾಡಿದರೆ ಮತ್ತೆ ಅಲ್ಲೇ ಹುಟ್ಟುತ್ತೀವಿ. ಸೊ ಅದಕ್ಕೆ ಆಸೆಗಳು ಇರಬಾರ್ದು ಅನ್ನೋದು. ಆ್ಯಂಡ್ ನಮ್ಮ ಬುದ್ಧಿ, ನಾವು ಎಷ್ಟು ಸ್ಪಿರಿಚುವಲ್ ಕಂಟೆಂಟ್ನ ನಮ್ಮ ಬುದ್ಧಿಯಲ್ಲಿ ನಾಲೆಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವೋ ಆ ಸ್ಪಿರಿಚುವಲ್ ಕಂಟೆಂಟ್ ಮೇಲೇ ನಮ್ಮ ವಿಜ್ಞಾನಮಯ ಕೋಶ ಡಿಸೈಡ್ ಮಾಡುತ್ತೆ ನಮ್ಮ ಕಾರ್ಮಿಕ್ ಡೈರೆಕ್ಷನ್ಸ್ ಯಾವ ಕಡೆ ಇರಬೇಕು, ನಾನು ನೆಕ್ಸ್ಟ್ ಎಲ್ಲೋಗಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ನಮಗೆ ನಾಲೆಡ್ಜೇ ಗೊತ್ತಿಲ್ಲ, ನಾವು ಈ ಬಾಡೀಸ್ ಈ ಕೋಶಗಳಿಗೆ ನಾವೇನು ತುಂಬಿಲ್ಲ ಅಂದಾಗ ನಮ್ಮ ಸೋಲ್ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಆಗ ನಾವು ಮತ್ತೆ ಇದೇ ರಿಪೀಟೆಡ್ ಪ್ಯಾಟ್ರನ್ಸ್ಗೆ ಬರ್ತೀವಿ. ಅದಕ್ಕೆ ಹೇಳೋದು ಸ್ಪಿರಿಚುವಲ್ ಕಂಟೆಂಟ್ ಎಷ್ಟಾಗುತ್ತೋ ಅಷ್ಟು ಸ್ಪಿರಿಚುವಲ್ ಕಂಟೆಂಟ್ನ ನಿಮ್ಮ ವಿಜ್ಞಾನಮಯ ಕೋಶಕ್ಕೆ ತುಂಬಿ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಲೈಫ್ ಪಾತ್ ಈಸಿ ಆಗುತ್ತೆ ಅಂತ ಹೇಳೋದು. ಈ ಆಫ್ಟರ್ ಡೆತ್ ಈ ಬಾಡಿಯಲ್ಲಿ ಕರ್ಮ ರೆಕಾರ್ಡ್ಸ್ ಇರುತ್ತೆ, ನಮ್ಮ ಸಂಸ್ಕಾರ ಇರುತ್ತೆ, ವಾಸನಾಸ್ ಇರುತ್ತೆ. ಇದು ನಮ್ಮ ನೆಕ್ಸ್ಟ್ ಬರ್ತ್ನ ಡಿಸೈಡ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಲೈಫ್ ಕಂಡೀಷನ್ನ ಕೂಡ ಡಿಸೈಡ್ ಮಾಡುತ್ತೆ. ಈ ವಿಜ್ಞಾನಮಯ ಕೋಶ ಕೂಡ ಸೋಲ್ ಜೊತೆ ಟ್ರಾವೆಲ್ ಆಗುತ್ತೆ. ಇದನ್ನೇ ಕೋಶ ಬಂದು ಆನಂದಮಯ ಕೋಶ, ಇದಕ್ಕೆ ಬ್ಲಿಸ್ ಬಾಡಿ ಅಂತಾರೆ ಅಥವಾ ಕಾಸಲ್ ಬಾಡಿ ಅಂತ ಕರೀತಾರೆ. ಸೊ ದಿಸ್ ಈಸ್ ದ ಮೋಸ್ಟ್ ಸಬ್ಟಲ್ ಬಾಡಿ. ಅಂದರೆ ನಾವು ಡೀಪ್ ಸ್ಲೀಪಿಗೆ ಹೋದಾಗ ಒಂದು ಮೈಂಡ್ ಇರುತ್ತಲ್ಲ ಅದು, ಮತ್ತು ಡೀಪ್ ಮೆಡಿಟೇಷನಲ್ಲಿದ್ದಾಗ ಆ ಸ್ಟೇಟಲ್ಲಿದ್ದಾಗ ಇರುತ್ತಲ್ಲ ಮೈಂಡ್ ಅದು, ಮತ್ತು ನಮ್ಮ ಏನು ಥಾಟ್ಸ್ ಇಲ್ಲದೆ ಒಂದು ಸ್ಟೇಟ್ ಆಫ್ ಪೀಸಲ್ಲಿ ಇರ್ತೀವಲ್ಲ ಆ ಮೈಂಡು ಈ ಆನಂದಮಯ ಕೋಶ. ಸೊ ಆ ಸ್ಟೇಟ್ ಆಫ್ ಮೈಂಡ್, ಥಾಟ್ಸ್ ಇಲ್ಲದೆ ಇರೋ ಸ್ಟೇಟ್ ಆಫ್ ಮೈಂಡಿಗೆ ಹೋಗ್ಬೇಕಂದ್ರೆ ಈ ಬೇರೆ ಕೋಶದಲ್ಲಿರೋ ಎಮೋಷನ್ಸ್, ಗ್ರಡ್ಜ್, ಕೋಪ ಇದೆಲ್ಲ ಬಿಟ್ಟಿರ್ಬೇಕಂದ್ರೆ ಈ ಬೇರೆ ಬಾಡೀಸಲ್ಲಿ ಇರೋ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಈ ಆನಂದಮಯ ಕೋಶ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಕರ್ಮ ಸ್ಟೋರ್ ಆಗಿರುತ್ತೆ, ನಮ್ಮ ಪಾಸ್ಟ್ ಲೈಫ್ ಇಂಪ್ರೆಷನ್ಸ್ ಸ್ಟೋರ್ ಆಗಿರುತ್ತೆ ಆ್ಯಂಡ್ ಇದನ್ನು ಕಾರಣ ಶರೀರ ಅಂತ ಕರಿತೀವಿ. ಸೊ ದಿಸ್ ಬಾಡಿ ರಿಮೈನ್ಸ್ ಅಂಟಿಲ್ ಮೋಕ್ಷವರೆಗೂ ಈ ಬಾಡಿ ಆತ್ಮದ ಜೊತೆ ಇರುತ್ತೆ. ಫಿಸಿಕಲ್ ಬಾಡಿನ ಬಿಟ್ಟು ಹೋಗೋದು ಯಾವ್ಯಾವ್ದು ಬಾಡಿ ಅಂದರೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 4 ಬಾಡಿ ನಮ್ಮ ಫಿಸಿಕಲ್ ಬಾಡಿನ ಬಿಟ್ಟು ಹೋಗುತ್ತೆ. ಈ 4 ಬಾಡಿನ ಜೊತೆಯಾಗಿ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ, ಅದೇ ಸಬ್ಟಲ್ ಬಾಡಿ. ಸೊ ಜರ್ನಿ ಆಫ್ಟರ್ ಡೆತ್ ಫ್ಲೋ ಹೆಂಗಿರುತ್ತೆ ಅಂದರೆ ಫಿಸಿಕಲ್ ಬಾಡಿ ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಸೋಲ್ ಪ್ಲಸ್ ಈ ಸಬ್ಟಲ್ ಬಾಡಿ ಎಕ್ಸಿಸ್ಟ್. ಸೋಲ್ ಜೊತೆ ಈ 4 ಬಾಡಿ ಹೇಳಿದ್ನಲ್ಲ, ಆ 4 ಬಾಡಿನ ಸಬ್ಟಲ್ ಬಾಡಿ ಕೂಡಿಸಿ ನಾವು ಸಬ್ಟಲ್ ಬಾಡಿ ಅಂತೀವಿ. ಈ ಸಬ್ಟಲ್ ಬಾಡಿ ಪ್ಲಸ್ ಸೋಲ್ ಮಿಕ್ಸ್ ಆಗಿ ಇರುತ್ತೆ. ಇದು ಅಕಾರ್ಡಿಂಗ್ ಟು ನಮ್ಮ ಕರ್ಮ, ಡಿಸೈರ್ಸ್, ಆಸೆಗಳು ಇದ್ರ ಪ್ರಕಾರ ಟ್ರಾವೆಲ್ ಆಗುತ್ತೆ. ಪಿತೃಲೋಕನ ರೀಚ್ ಆಗುತ್ತೆ, ಅವ್ರ ದೇವಲೋಕ ಅವ್ರ ನೆಕ್ಸ್ಟ್ ವೂಂಬಲ್ಲಿ ರೀಚ್ ಆಗುತ್ತೆ. ಅದು ನೆಕ್ಸ್ಟ್ ಫಿಸಿಕಲ್ ಬಾಡಿನ ನ್ಯೂ ಫಿಸಿಕಲ್ ಬಾಡಿ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸೈಕಲ್ ಆಫ್ ರೀಬರ್ತ್. ಆ್ಯಂಡ್ ಮೋಕ್ಷದಲ್ಲಿ ಏನಾಗುತ್ತೆ ಅಂದರೆ ಮೋಕ್ಷ ಮೀನ್ಸ್ ನೋ ರೀಬರ್ತ್, ನೋ ಬಾಡಿ, ನೋ ಕರ್ಮ. ಸೊ ಈ 4 ಬಾಡಿ ಸೋಲ್ ಜೊತೆ ಇರುತ್ತೆ ಅಂದರೆ ಯಾವಾಗ ಈ 4 ಬಾಡಿ ಸೋಲ್ಸ್ನೂ ಬಿಟ್ಟು ಹೋಗುತ್ತೋ ಓನ್ಲಿ ಸೋಲ್ ಇದ್ದಾಗ ಮಾತ್ರ ನಿಮಗೆ ಮೋಕ್ಷ ಸಿಗೋದು. ಹಾಗೆ ನಿಮಗೆ ಈ 4 ಬಾಡಿ ಬಿಟ್ಟೋದ್ರೆ ಅವಾಗ ನಿಮಗೆ ಡಿಸೈರ್ಸು ಇರಲ್ಲ, ಏನೋ ನಮ್ಗೆ ಆಸೆನೂ ಇರಲ್ಲ, ಯಾರ ಮೇಲೂ ಕೋಪನೂ ಇರಲ್ಲ. ಸೊ ಈ 4 ಬಾಡಿ ಯಾವಾಗ ನಮ್ಮ ಆತ್ಮದಿಂದ ಸಪ್ರೇಟ್ ಆಗುತ್ತೋ, ಯಾವಾಗ ನಾವು ಸಪ್ರೇಟ್ ಮಾಡ್ಕೊತೀವೋ ಆಗ ಮಾತ್ರ ಮೋಕ್ಷ ಸಿಗೋದು. ನೋ ಕರ್ಮ, ಬ್ಯಾಡ್ ಕರ್ಮ ಅಂತಲೇ ಅಲ್ಲ, ಒಳ್ಳೆ ಕರ್ಮನೂ ಇರಬಾರ್ದು. ನೋ ಕರ್ಮ. ಆ ಒಳ್ಳೆ ಕರ್ಮಕ್ಕೆ ನಿಮಗೆ ಸಿಗಬೇಕಾಗಿರೋದು ಮತ್ತೆ ಅನುಭವಿಸೋಕ್ಕೆ ನೀವು ಮತ್ತೆ ಬರಬೇಕು ಅಲ್ವಾ. ನಾನು ಇದು ಒಳ್ಳೇದು ಮಾಡಿದ್ದೀನಿ, ನನಗಿದು ಸಿಗಬೇಕು ಅಂತ ಒಂದು ಡಿಸೈರ್ ಇರುತ್ತಲ್ಲ, ಅದಕ್ಕೆ ನಿಮಗೆ ಮತ್ತೆ ರೀಬರ್ತ್ ಆಗೇ ಆಗುತ್ತೆ. ಸೊ ನೋ ಕರ್ಮ, ಬ್ಯಾಡ್ ಆರ್ ಗುಡ್ ಎನಿಥಿಂಗ್ ಕರ್ಮ ಇರಬಾರ್ದು, ಯಾವುದೇ ಈ 4 ಬಾಡಿಗಳು ಇರಬಾರ್ದು. ಆವಾಗ ನಿಮಗೆ ರೀಬರ್ತ್ ಆಗಲ್ಲ. ಅದನ್ನು ನಾವು ಮೋಕ್ಷ ಅಂತ ಕರಿತೀವಿ. ಆಲ್ ಕೋಶ, ಎಲ್ಲ ಕೋಶಗಳು ಡಿಸಾಲ್ವ್ ಆಗುತ್ತೆ. ಸೊ ಆತ್ಮ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿ ಉಳಿಯುತ್ತೆ. ಸೊ ಫೈನಲ್ ರಿಯಲೈಸೇಷನ್ ಏನು ಅಂದರೆ ಯು ಆರ್ ನಾಟ್ ದ ಬಾಡಿ, ಯು ಆರ್ ನಾಟ್ ದ ಮೈಂಡ್, ಯು ಆರ್ ದ ವಿಟ್ನೆಸ್ ಬಿಯಾಂಡ್ ಆಲ್ ಬಾಡೀಸ್. ಓಕೆ,
ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ತತ್ವದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಯುವರ್ ಥಾಟ್ಸ್. ಆ್ಯಂಡ್ ದಿಸ್ ನಾಲೆಡ್ಜ್ ಇಸ್ ನಾಟ್ ಅ ಬಿಲೀವ್, ಇಟ್ ಈಸ್ ಅ ಸೆಲ್ಫ್ ರಿಯಲೈಸೇಷನ್ ಪಾತ್. ಆ್ಯಂಡ್ ಥ್ಯಾಂಕ್ ಯು.